ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರವಾಹವನ್ನ ನಿಭಾಯಿಸಲು ಸೆನ್ಸಾರ್ ಬಳಕೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ. ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರವಾಹವನ್ನ ನಿಭಾಯಿಸಲು ಸೆನ್ಸಾರ್ ಬಳಕೆಯನ್ನ ಮಾಡಲಾಗ್ತಾ ಇದೆ. ರಾಜಕಾಲುವೆಗಳಲ್ಲಿ ತಂತ್ರಜ್ಞಾನವನ್ನ ಬಳಕೆ ಮಾಡಲಾಗ್ತಾ ಇದೆ. 124 ಕಡೆ ನೀರಿನ ಮಟ್ಟ ಅಳೆಯುವ ಸೆನ್ಸಾರ್ ಅನ್ನ ಇದೀಗ ಅಳವಡಿಕೆ ಮಾಡಲಾಗ್ತಾ ಇದೆ. ಸೆನ್ಸಾರ್ ಬಗ್ಗೆ ಬಿಬಿಎಂಪಿ ಆಯುಕ್ತರಾಗಿರುವ ತುಷಾರ್ ಗಿರಿನಾಥ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮೇಘ ಸಂದೇಶ ಮೊಬೈಲ್ ಆಪ್ ಬಿಡುಗಡೆ ಕೂಡ ಮಾಡಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಉಂಟಾಗುವ ಪ್ರವಾಹವನ್ನ ತಡೆಯಲು ಈ ಒಂದು ಸೆನ್ಸಾರ್ ಅನ್ನ ಬಳಕೆ ಮಾಡಲಾಗ್ತಾ ಇದೆ. ಸೆನ್ಸಾರ್ನಿಂದ ಮಳೆಯ ಮುನ್ಸೂಚನೆ, ನಿರ್ದಿಷ್ಟ ಮಾಹಿತಿಯನ್ನ ಕೂಡ ಪಡೆಯಬಹುದು. ಒಟ್ಟಾರೆ ಪಾಲಿಕೆ ಈಗ ಒಂದಷ್ಟು ವಿಚಾರಗಳಲ್ಲಿ ಮುನ್ನುಗ್ತಾ ಇರುವಂತದ್ದು. ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರವಾಹವನ್ನ ನಿಭಾಯಿಸೋದಿಕ್ಕೆ ಈಗ ಸೆನ್ಸಾರ್ ಬಳಕೆಯನ್ನ ಮಾಡ್ತಾ ಇದೆ. ರಾಜಕಾಲುವೆಗಳಲ್ಲಿ ಈ ಒಂದು ತಂತ್ರಜ್ಞಾನವನ್ನ ಅಳವಡಿಕೆ ಮಾಡುವಂತಹ ವ್ಯವಸ್ಥೆಯನ್ನ ಇದೀಗ ಮಾಡಲಾಗಿದೆ. ಒಟ್ಟು 124 ಕಡೆ ನೀರಿನ ಮಟ್ಟ ಅಳೆಯುವ ಸೆನ್ಸಾರ್ ಅನ್ನ ಅಳವಡಿಕೆಯನ್ನ ಮಾಡ್ತಾ ಇದೆ. ಸೆನ್ಸಾರ್ ಬಗ್ಗೆ ಬಿಬಿಎಂಪಿ ಆಯುಕ್ತರಾಗಿರುವ ತುಷಾರ್ ಗಿರಿನಾಥ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಮೇಘ ಸಂದೇಶ ಮೊಬೈಲ್ ಆಪ್ ಬಿಡುಗಡೆ ಮಾಡಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಉಂಟಾಗುವ ಪ್ರವಾಹವನ್ನ ತಡೆಯೋದಿಕ್ಕೆ ಈ ಒಂದು ಸೆನ್ಸಾರ್ ಅನ್ನ ಬಳಕೆ ಮಾಡಲಾಗುತ್ತೆ. ಜೊತೆಗೆ ಸೆನ್ಸಾರ್ನಿಂದ ಮಳೆಯ ಮುನ್ಸೂಚನೆ ಕೂಡ, ಇದರ ಜೊತೆಗೆ ನಿರ್ದಿಷ್ಟ ಮಾಹಿತಿಯನ್ನು ಕೂಡ ನಾವು ಪಡೆಯಬಹುದು. ಜೊತೆಗೆ ಪಾಲಿಕೆ ವ್ಯಾಪ್ತಿಯಲ್ಲಿ ಉಂಟಾಗುವಂತಹ ಪ್ರವಾಹವನ್ನ ತಡೆಯೋದಿಕ್ಕೆ ಸೆನ್ಸಾರ್ ಅಳವಡಿಕೆಯ ಜೊತೆಗೆ ಮೇಘ ಸಂದೇಶ ಮೊಬೈಲ್ ಆಪ್ ಅನ್ನ ಕೂಡ ಇದೀಗ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಆಕ್ಷನ್ ಗ್ರೂಪ್ ನಲ್ಲಿ ಇದೆ. ಎಕ್ಸಿಕ್ಯೂಟಿವ್ ಕಮಿಟಿ ನಾವು ಕಾರ್ಯಕಾರಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ ನಮ್ಮ ಕೆಳಗಡೆ. ಅದರಲ್ಲಿನೂ ಕೂಡ ಪೊಲೀಸ್ ಇದೆ. ಅವರು ಕೂಡ ತಮ್ಮ ಕಂಟ್ರೋಲ್ ರೂಮ್ ಇಂದ ಬರ್ತಕ್ಕಂಥ ಫೀಡ್ ನಮಗೂ ಕೊಡ್ತಾರೆ. ನಮ್ಮ ಕಂಟ್ರೋಲ್ ರೂಮ್ ನಲ್ಲಿನೂ ಕೂಡ 124 ಕಡೆಗೆ ನಾವು ಒಂದು ಸೆನ್ಸರ್ ಇಟ್ಕೊಂಡಿದ್ದೇವೆ. ಅದರಿಂದ ನಾಲೆಯಲ್ಲಿ ಎಷ್ಟು ಪ್ರವಾಹ ಇದೆ ಅಂತ ಗೊತ್ತಾಗ್ತದೆ. ಮತ್ತು ವಾರ್ನಿಂಗ್ ಸಿಸ್ಟಮ್ ನಲ್ಲಿ ಸಪೋಸ್ ಇವತ್ತು ವಾರ್ನಿಂಗ್ ಸಿಸ್ಟಮ್ ನಲ್ಲಿ ನಮಗೆ 21 ಕಡೆಗೆ ಕಷ್ಟ ಇದೆ ಅಂತ ವಾರ್ನಿಂಗ್ ಬಂದಿದೆ. ಅದರಲ್ಲಿ 6-8 RR ನಗರ್ಗೆ ಇದೆ, 3 ಬೋಮನಹಳ್ಳಿಗೆ ಇದೆ, ಮಹಾದೇವಪುರಗೆ ಇದೆ. ಆ ಪ್ರಕಾರ ನಮ್ಗೆ ಏನು ವಾರ್ನಿಂಗ್ ಬರುತ್ತೆ, ಅಲ್ಲಿ ಇರ್ತಕ್ಕಂಥ ವಲ್ನರಬಲ್ ಪಾಯಿಂಟ್ಗೆ ಚೆಕ್ ಮಾಡಿಕೊಂಡು ಎಲ್ಲ ಸರಿ ವ್ಯವಸ್ಥೆ ಇದೆ ಅಥವಾ ಎಲ್ಲ ನಾವು ಮೊದಲು ನೋಡ್ಕೊಳ್ತೀವಿ. ಹೀಗಾಗಿ ಆ ಪೊಲೀಸ್ದು ಫೀಡ್ ನಮ್ಗೆ ಬರ್ತಾ ಇದೆ, ಫೀಡ್ಬ್ಯಾಕು ಬರ್ತಾ ಇದೆ, ಆ ಫೀಡು ಬರ್ತಾ ಇದೆ. ನಮ್ದೇ ಆದ ಸೆನ್ಸರ್ಸ್ ನಲ್ಲಿ ಬರ್ತಕ್ಕಂಥ ಫೀಡ್ ಇದೆ ಮತ್ತು ಫೋರ್ಕಾಸ್ಟಿಂಗ್ ಇದೆ. ಫೋರ್ಕಾಸ್ಟಿಂಗ್ ನಲ್ಲಿ ಯಾವ ಏರಿಯಾಗೆ ಬಾಧಿತ ಆಗ್ತಾ ಇದೆ ಮೊದಲೇನೆ ಸ್ವಲ್ಪ ಮುನ್ಸೂಚನೆ ಇರುವುದರಿಂದ ಅದರಂತೆ ನಾವು ಕ್ರಮ ಕೈಗೊಳ್ತಾ ಇದ್ದೇವೆ. ನಮ್ಮ ಟ್ರಾಫಿಕ್ ಪೊಲೀಸು ನಮ್ಮ ಇದರಲ್ಲಿ ಆಕ್ಷನ್